ಎಲ್ಲ ಸಮೀಕ್ಷೆ ಮಾಡಿದ ನಂತರ ಈ ಒಂದು ಸಮಾಜಕ್ಕೆ ಅವರೇ ದಂಗಾಗಿದ್ದಾರೆ. ಈ ಸಮಾಜಕ್ಕೆ ಇಷ್ಟೊಂದು 30-40 ವರ್ಷದಿಂದ ಅನ್ಯಾಯ ಆಗಿದೆ ಅಂತಂದ್ರೆ ಅದೊಂದು ಜನಸಂಖ್ಯೆ ಅನುಗುಣವಾಗಿ ನೋಡಿ, ಸಮೀಕ್ಷೆಯನ್ನು ನೋಡಿ ಇಲ್ಲಿ ನಮ್ಮೆಲ್ಲಾ ರಾಜಕೀಯ ಮುಖಂಡರಿಗೆ, ಸಮಾಜ ಸಂಘಟಕರಾಗಿ ಅವ್ರ ಸರ್ಕಾರಕ್ಕೆ ಮುಂದಿಟ್ಟಾಗ ಸರ್ಕಾರದಲ್ಲಿ ಸಚಿವ ಸಂಪುಟ ಅಧಿಕಾರದಲ್ಲಿ ಇರುವಂತ ಇವತ್ತು ಎಚ್ ಸಿ ಮಾದೇವಪುರ ಇರಬಹುದು, ಪರಮೇಶ್ವರ್ ಇರಬಹುದು, ಪ್ರಿಯಾಂಕ್ ಖರ್ಗೆ ಇರಬಹುದು, ನಮ್ಮ ಇವರೆಲ್ಲ ಹಿಂಗಾದ್ರೆ ಇದು ಒಳ ಮೀಸಲಾತಿ ಪರ್ಸೆಂಟೇಜ್ ಜಾಸ್ತಿ ಕೊಡ್ಬೇಕಾಗ್ತದ, ಹಂಗ್ ಮಾಡಕ್ ಹೋಗ್ಬೇಡ್ರಿ, ಹಿಂಗಾದ್ರ ಬಗೆಲ್ಲ ಅಂತೇಳಿ ಮತ್ತ ಅವರ ಒಂದು ಜಾತಿದವ್ರಿಗೆ ಹೆಬ್ಬಿಸಿ ಕೂಡಿಸ್ತಾರ. ಏನಂತೇಳಿ ನೀವು ಇದ್ರ ಧರಣಿ ಕೊಡ್ರಿ, ಅವ್ರಿಗೆ ಹೆಚ್ಚು ಕೊಡ್ಲಾಕತ್ತಾರ ಸಮಾಜದವ್ರ ಜನಸಂಖ್ಯೆ ಅನುಗುಣವಾಗಿ. ಅವ್ರು 8 ದಿವಸದಲ್ಲಿ ಸ್ಟ್ರೈಕ್ ಮಾಡ್ತಾ ಈ ರಾಜ್ಯದಂತ ಅವ್ರು ನಮ್ಮ ಪಾಲವಾಗಿ ನಾವು ನಮಗಾರು ಅವ್ರಾರು ಸಮಪಾಲ ತಗೋತಾರ. ಇದು ನಮ್ಮ ಸಮಾಜದ ಒಂದು ಗೇಡು, ಕತಿಗೇಡನ ಅನ್ಬೇಕು, ನಮ್ ಕರ್ಮ ಅನ್ಬೇಕು. ಆಯ್ತು ಪರವಾಗಿಲ್ಲ, ಜಾತಿ ಮಾಡಿತ್ತು, ಸರ್ಕಾರ ಮಾಡಿತ್ತು, ನಾ ಆದೇಶ ಮಾಡಿತ್ತು, ಪ್ರವರ್ಗ ಜನಸಂಖ್ಯೆ ಬಾಬಾ ಸಾಹೇಬ್ ಹೇಳಿದಂತ ಪ್ರವರ್ಗ ಎ ಅಲ್ಲಿ ನಮಗೆ ಒಂದು ನ್ಯಾಯಯುತವಾಗಿ ಕೊಟ್ಟಿದೆ. ಅದು ಕೊಟ್ಟರು ಇವತ್ತಿನ ದಿವಸ ರಾಜ್ಯಪಾಲರು ಹೋಗಿ ಅಂಗಳದಲ್ಲಿ ಬಿದ್ದರು. ಅವ್ರು ಯಾವ ರೀತಿಯಾಗಿ ಮತ್ತದು ವಾಪಸ್ ಕಳಿಸಿದ್ದಾರೆ, ರಾಷ್ಟ್ರಪತಿ ಅಂಕಿತಗೊಳಿಸ್ತಾರೆ. ಇನ್ನದೇ ಆಗಿಲ್ಲ, ಇನ್ನಾದ್ರೂ ನಮ್ಮ 30 ವರ್ಷ ಹೋರಾಟ ನಡೀತಾ ಇದೆ. ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯ ಆಗಿರ್ಬೋದು, ಇವತ್ತು ರಾಜ್ಯ ಸಚಿವ ಸಂಪುಟದಲ್ಲಿರುವಂತ ಬಲಗೈ ಸಮಾಜ ಸಚಿವರು, ಇವತ್ತು ನಮ್ಮ ಎಡಗೈ ಸಮಾಜ ಸಚಿವರು, ಇದಕ್ಕೊಂದು ಬಹಳ ಇವತ್ತು ನೋಡಿ ನೀವು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ನೀವು ಬಂದಿರ್ತಕ್ಕಂಥ ಇವತ್ತು ಟಿಕೆಟ್ ತಗೋಬಹುದು, ಇವತ್ತು ಶಾಸಕರಾಗಿರ್ಬೋದು, ಇವತ್ತು ಸಚಿವರಾಗಿರ್ಬೋದು. ಈ ಒಂದು ಸಮಾಜ ಹೆಸರಿನ ಮೇಲೆ ನೀವು ಟಿಕೆಟ್ ತಗೋತೀರಿ, ಸಮಾಜ ಹೆಸರಿನ ಮೇಲೆ ಸಚಿವರಾಗ್ತೀರಿ, ಶಾಸಕರಾಗ್ತೀರಿ. ಆದ್ರೆ ಸಮಾಜ ವಿಷಯ ಬಂದಾಗ ನೀವೆಲ್ಲೋ ಮೂಲೆಯಲ್ಲಿ ಕುಂತು ಬರೀ ನಾವಿಬ್ಬರು ಮೂರು ಚರ್ಚೆ ಮಾಡ್ತೀರಿ. ಬಹಿರಂಗವಾಗಿ ಹೋರಾಟ ಮಾಡಕ್ ಬರಲ್ಲ, ಬಹಿರಂಗವಾಗಿ ಅಧಿವೇಶನದಲ್ಲಿ ಚರ್ಚೆ ಮಾಡಕ್ ಆಗಲ್ಲ. ಹಂಗಂದ್ಮೇಲೆ ನೀವು ನಮ್ಮ ಬಾಬಾ ಸಾಹೇಬ್ ಹೇಳಿದ್ರೆ ಜಾತಿಯಲ್ಲಿ ಬಂದು ಟಿಕೆಟ್ ತಗೋಬೇಡ್ರಿ, ಜನರಲ್ ಆಗಿ ಓದ್ತೀವಿ, ನಮ್ಮ ಹೋರಾಟ ನಾವು ಮಾಡ್ತೀವಿ, ನಾವು ಜನರಲ್ ಕಾರ ಹೋಗ್ತೀವಿ, ಸುಗರ್ ಸಹಾಯಕಾಗಿ ನಾವು ಎಲ್ಲಾರ ಹೋಗ್ತೀವಿ. ನೀವು ಏನಾರ ಮಾಡ್ಕೊ, ನಿಮ್ ಟಿಕೆಟ್ ನೀವು ಜನರಲ್ ತಿಕ್ಕೋರಿ, ನಮ್ಮ ಅದ್ರ ಬಂದು ನೀವು ಟಿಕೆಟ್ ತಗೊಳಕ್ ಹೋಗ್ಬಾರ್ದು. ಇನ್ನು ಮುಂದಾದ್ರೂ ಒಂದು ವೇಳೆ ಇದೇ ರೀತಿ ನೀವು ಮಾಡ್ಕೊಂಡು ಹೋದ್ರೆ ಇಡೀ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣವಾದ ಒಂದು ಹೋರಾಟ ಮಾಡಬೇಕಾಗಿತ್ತ. ಎಚ್ ಸಿ ಮಾದೇವಪ್ಪನವರು ವಿಶೇಷವಾಗಿ ಈ ವಿಷಯದಲ್ಲಿ ಬಹಳ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡಿದ ಸಲಕ ಪರಮೇಶ್ವರಿಗೆ ಲಾಸ್ಟ್ ಟೈಮ್ ಸೋಲು ಉಣಿಸಿದ್ವಿ, ಅವ್ರಿಗೆ ಇನ್ನೂ ಹರಿವಿಲ್ಲ. ಇದೇ ತರ ಹೀಗೆ ಮಾಡಿದ್ರಪ್ಪ ಅಂದ್ರೆ ನಮ್ಮ ಸಮಾಜ ಮತ್ತೆ ನಿಮ್ಗ ಒಂದು ಉತ್ತರ ಕೊಡಬೇಕಾಗ್ತದ. ಪ್ರತಿಯೊಂದು ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಾವು ಕೇಳ್ತಾ ಇದೀವಿ. ನಮ್ಮ ಹಕ್ಕು ನಾವೇನು ನಿಮ್ಮ ಮನೆಯಿಂದ ಕೇಳ್ತಿದ್ದಿಲ್ಲ, ನಿಮ್ಮ ಅಪ್ಪನ ಮನೆಯಿಂದ ಕೇಳ್ತಾ ಇದ್ದಿಲ್ಲ. ನಮ್ದು ಏನ್ ಹಕ್ಕದ, ಜನಸಂಖ್ಯೆ ಎಷ್ಟದ, ಅಲ್ಪ ಕೊಡ್ರಿ, ಬಹುಸಂಖ್ಯಾತ ಬಹುಸಂಖ್ಯಾತ ಕೊಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರನ ಆದೇಶ ಆಗಿದೆ, ಕೋರ್ಟ್ ಆದೇಶ ಆಗಿದೆ. ಆದ್ರೂ ಇಲ್ಲಿ ತನ ಸುಮ್ಮನೆ ಹೇಳ್ಕೊಂಡ್ ಬರ್ತಾ ಇದ್ರಿ, ಚುನಾವಣೆ ಬರತ್ತ ಹೇಳ್ಕೊಂಡ್ ಬರ್ತೀರಿ. ಆ ಟೈಮಿಗೆ ಏನಾರ ಬಂದ್ ಮತ್ತೆ ಅದಕ್ಕೆ ಆಶ್ವಾಸನೆ ಕೊಡ್ತೀರಿ, ಮತ್ತೆ ನಾವು ಕುರಿಗಳಾಗ್ತೀವಿ. ನಿಮ್ಗ ಈ ತರ ಮಾಡಕ್ ಹೋದ್ರೆ ಮುಂದೆ ನಿಮ್ಗ ಬಹಳ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಮಗ ದೊಡ್ಡ ಪ್ರಮಾಣದ ಉತ್ತರ ಕೊಡಬೇಕಾಗುತ್ತೆ ಅಂತ ಹೇಳಿ ನಾನು ಕೇಳ್ಕೊತೀನಿ. ಕಲಬುರಗಿ ಜಿಲ್ಲೆಯಲ್ಲಿ ಸಮಸ್ತ ಮಾದಿಗ ಒಕ್ಕೂಟದಿಂದ ಮೊನ್ನೆ ಕಲಬುರಗಿ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕ ಖರ್ಗೆಜಿ ಅವರ ಕಚೇರಿಗೆ ಇವತ್ತು ಒಂದು ಮನವಿ ಕೊಡೋಗೋಸ್ಕರ ಒಂದು ಪ್ರತಿಭಟನೆ ಮಾಡಲಾಯಿತು. ಉದ್ದೇಶ ಏನಪ್ಪ ಅಂತಂದ್ರ ಸಂಪೂರ್ಣ ಒಳ ಮೀಸಲಾತಿ, ಈ ಕರ್ನಾಟಕ ರಾಜ್ಯದಲ್ಲಿ ಏನು ಒಳ ಮೀಸಲಾತಿಯನ್ನು ಮಾಡಿತ್ತು ಅದನ್ನ ಸಂಪೂರ್ಣವಾಗಿ ಜಾರಿಯಾಗಿಲ್ಲ. ಈ ಸಂಪೂರ್ಣ ಜಾರಿ ಆಗಲ್ಲ ಬಟ್ಟಿ ಒಳ ಮೀಸಲಾತಿ ಮಾಡಿವಿ ಅಂತ ಹೇಳಿದಂಗ ಆಗ್ತದೆ, ಅಷ್ಟೇ ಮಾಡಿದಂಗ ಆಗಿಲ್ಲದು. ಸಂಪೂರ್ಣ ಮಾಡಂತ ಈ ಒಂದು ಪ್ರತಿಭಟನೆ ರಾಜ್ಯಾದ್ಯಂತ ಮಾಡ್ಲಾಕತ್ತೀವಿ ಎಲ್ಲ ಕಡೆಯಿಂದ. ಯಾಕಪ್ಪ ಅಂದ್ರ ಮಾದಿಗರಿ ನಿರಂತರವಾಗಿ 45 ವರ್ಷಗಳಿಂದ ನಿರಂತರವಾಗಿ ಮಾದಿಗರ ಮೇಲೆ ಈ ಸರ್ಕಾರಗಳು ಅನ್ಯಾಯ ಮಾಡ್ತಲೇ ಬಂದಿವೆ. ಹೆಚ್ಚಿನ ಆಡಳಿತದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾದಿಗರು ನಿರಂತರವಾಗಿ ಆಡಳಿತ ಮಾಡುವಲ್ಲಿ ಯಶಸ್ವಿ ಆಗ್ಯದ. ಯಾಕಪ್ಪ ಅಂದ್ರ ಯಾವುದೇ ಒಂದು ಹೋರಾಟದಲ್ಲಿ ಮಾದರಿಗೆ ಅವ್ರು ಬೇಡ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ವಿಫಲ ಆಗ್ಯದ. ಈ ಒಂದು ಮಾದಿಗರ ಒಂದು ಒಳ ಮೀಸಲಾತಿಯನ್ನು ಬಹುದೊಡ್ಡ ಬೇಡಿಕೆ ಇತ್ತು. ಇದು ಬೇಡಿಕೆ ಏನಂತಿದ್ದಪ್ಪ ಅಂದ್ರೆ ಪ್ರತಿಭಟನೆ ಎಜಿ ಸದಾಶಿವ ಆಯೋಗ ಜಾರಿ ಮಾಡುವಂತ ಒಂದು ಹೋರಾಟ ಇತ್ತು ನಮಗೆ. ಉಸ್ತುವಾರಿ ಸಚಿವರ ಪ್ರಿಯಾಂಕ ಖರ್ಗೆ ಅವರ ಕಚೇರಿ ಎದುರುಗಡೆ ಮುತ್ತಿಗೆ ಹಾಕುವ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಮಾದಿಗ ಸಮಾಜ ಸಂಘಟನೆ ಹಾಗೂ ಎಲ್ಲ ಮಾದಿಗರು, ಯುವಕರು ಹಾಗೂ ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಸಚಿವರ ಕಚೇರಿಗೆ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಚಿವರ ಪ್ರತಿಭಟನೆ ಮಾಡೋದು ಯಾಕಂದ್ರೆ ಸಚಿವರು ಒಂದು ಮಾತು ಎತ್ತಾ ಇಲ್ಲ. ನಮ್ಮ ಒಳ ಮೀಸಲಾತಿ 35 ವರ್ಷಗಳಿಂದ ಹೋರಾಟ, ಸಾವಿನ ನಡುವೆ ದವಾಖಾನೆ ಬಿದ್ರು, ಕೈಗೆ ಮುರ್ಕೊಂಡ್ರು, ಕಾಲು ಮುರ್ಕೊಂಡ್ರು, 35 ವರ್ಷ ಆಯ್ತು. ಇನ್ನುವರೆಗೆ ನಮ್ಮ ಸದಸ್ಯ ಆಯೋಗ ವರದಿಯನ್ನು ಜಾರಿ ಮಾಡಲಿಲ್ಲ.
ಅದೇ ರೀತಿ ಮೂರು ಸಲ ಎಲ್ಲ ರಿಪೋರ್ಟ್ ತರಿಸ್ಕೊಂಡ್ರು. ಸದಾಶಿವ ಆಯೋಗದ ವರದಿ ಆಗ್ಲಿ, ಮಾಧುಸ್ವಾಮಿ ವರದಿ ಆಗ್ಲಿ, ಈಗ ನಮ್ಮ ಮೋಹನ್ ದಾಸ್ ಅವರ ನಾಗಮೋಹನ್ ದಾಸ್ ಅವರ ವರದಿ ಆಗ್ಲಿ, ಎಲ್ಲರೂ ತಾವೇ ದೃಷ್ಟಿ ಮಾಡಿದ. ನಾಗಮೋಹನ್ ನಾವಂತೂ ಮಾಡಿಲ್ಲ, ನಾವು ಬಿಜೆಪಿದವ್ರು ಮಾಡಿಲ್ಲ, ಅಥವಾ ಮತ್ತೊಬ್ಬರು ಮಾಡಿಲ್ಲ. ತಮ್ಮ ಸರ್ಕಾರನೇ ತಾವೇ ನಿರ್ಧಾರ ಮಾಡಿ ತಾವೇ ರೊಕ್ಕ ಕೊಟ್ಟು ಅವರಿಗೆ ಒಂದು ಆಯೋಗ ರಚನೆ ಮಾಡಿದ್ರಿ. ಆ ವರದಿಯಲ್ಲಿನೂ ಮಾದಿಗ ಸಂಖ್ಯೆ ನಂಬರ್ 1 ಅಂತೆ ಬಂತು. ಎಷ್ಟು ರಿಪೋರ್ಟ್ ನೋಡ್ರಿ, ಹಿಂದಕ್ಕಿನ ರಿಪೋರ್ಟ್ ಹಿಡಿದು ಇಲ್ಲಿವರೆಗೆ ರಿಪೋರ್ಟ್ ನೋಡಿದ್ರು ಮಾದಿಗರ ನಂಬರ್ 1 ಇದ್ದಾರೆ. 1 ನಂಬರ್ ಇದ್ದವರಿಗೆ ಏನ್ ಕೊಡ್ಬೇಕು ಸ್ಥಾನ? ಅವರಿಗೆ ಒಂದು ಪ್ರತೀಕ ಸ್ಥಾನವನ್ನು ಕೊಡ್ಬೇಕು. ಅವ್ರಿಗೆ ಪರ್ಸೆಂಟೇಜ್ ಅವ್ರ ಸಂಖ್ಯೆ ಆಧಾರ ಮೇಲೆ, ಅವ್ರ ಸಂಖ್ಯೆ ಆಧಾರ ಮೇಲೆ ಅವರಿಗೆ ಅನುಕೂಲವಾಗಿ ಅವ್ರಿಗೆ ಏನ್ ಮೀಸಲಾತಿ ಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ. ನನ್ನ ಹೆಸರು ಗೋಪಾಲರಾವ್ ಕಟ್ಟಿಮನಿ, ಕರ್ನಾಟಕ ಮಾದರ ಮಹಾಸಭಾ ಜಿಲ್ಲಾಧ್ಯಕ್ಷ. ಬಂಧುಗಳೇ, ಈಗಾಗಲೇ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಅಂತಕ್ಕಂಥ ಶಬ್ದ ಘೋಷಣೆ ಮಾಡಿದೆ. ಕಳೆದ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಘೋಷಣೆ ಮಾಡಿದೆ ಅಷ್ಟೇ ಇದೆ. ಅದರ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರನ್ನು ಬಹಳ ಸಂತೋಷ ಪಟ್ಟಿರ್ತಕ್ಕಂಥ ದಿನ ಅಂದು. ಆದರೆ ಕಾಲಕ್ರಮೇಣ ಆ ಒಳ ಮೀಸಲಾತಿ ಜಾರಿ ಅಂತಕ್ಕಂಥ ಶಬ್ದಕ್ಕ ಅರ್ಥಹೀನ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ಈ ರಾಜ್ಯದ ರಾಜ್ಯಪಾಲರು ತಾವು ಕಳಿಸಿರ್ತಕ್ಕಂಥ ಬಿಲ್ ಅನ್ನು ಪುನಃ ವಾಪಸ್ ಕಳಿಸಿರ್ತಕ್ಕಂಥ ಸರ್ಕಾರಕ್ಕೆ ನಾಚಿಕೆ ಗೇಡಿತನ ಅಂತಕ್ಕಂಥ ಮರಿಬಾರದು. ಹಾಗಾಗಿ ಇವತ್ತು ಅನೇಕ ಇಲಾಖೆಗಳಲ್ಲಿ ಏನ್ ನೇಮಕಾತಿಗಳಿವೆ, ಅದು ಸಂಪೂರ್ಣವಾಗಿ ಈ ಮಾದಿಗ ಸಮುದಾಯಕ್ಕೆ ಏನಪ್ಪಾ ಅಂದ್ರೆ ಕೈ ತಪ್ಪು ಹೋಗ್ತಕ್ಕಂಥ ಸಂದರ್ಭ ಉಂಟಾಗಿದೆ. ಹಾಗಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗರು ಏನು ಹೋರಾಟ ಮಾಡಿದೆ 30 ವರ್ಷ, ನಾವು ಯಾವತ್ತು ಸುಮ್ಮನೆ ಕೊಡ್ತಕ್ಕಂಥ ಜನ ಅಲ್ಲ. ಅದಕ್ಕೆ ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳೇ, ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರೇ, ಈ ರಾಜ್ಯದ ಗೃಹ ಸಚಿವರೇ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು